ಬೆಳಗ್ಗೆ ಎದ್ದೆ ಫಸ್ಟು ನಾನು, ಅದಾದಮೇಲೆ ನಮ್ಮ ಪಾಪು, ಅದಾದಮೇಲೆ ಲೈಟಾಗಿ ಬ್ರಷ್ ಮಾಡಿಕೊಂಡು ಮತ್ತು ಪಾಪುಗೆ ಎಲ್ಲ ಬಾಯ್ ಮಾಡಿಕೊಂಡು ಅಲ್ಲಿಂದ ಬಾಯ್ ಮಾಡಿ ನಮ್ಮ ಆಟಕ್ಕೂ ಬಾಯ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿತ್ತು. ಆಮೇಲೆ ಕಾಕಿ ಹಾಕ್ಬಿಟ್ಟು ರೆಡಿ ಆಗೋದೆ. ನಮ್ಮಮ್ಮ ಬಾಕ್ಸ್ ತಂದು ಕೊಟ್ಟರು. ಅದಾದಮೇಲೆ ಮತ್ತೆ ಅಲ್ಲಿಂದ ಒಂದು ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಿದೆ. ಅಲ್ಲಿ ನಮ್ಮ ಸಲ್ಮಾನ್ ಬಂದ. ಸಲ್ಮಾನ್ ಹತ್ರ ಮಾತಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಒಂದು ಮಿನಿಮಮ್ ಗೊಳ್ಳಳ್ಳಿ ಡ್ರಾಪ್ ಮಾಡಿದೆ. ಗೊಳ್ಳಳ್ಳಿ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಒಂದು ನೀಲಾದ್ರಿ ಡ್ರಾಪ್ ಮಾಡಿದೆ. ನೀಲಾದ್ರಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಫ್ರೆಂಡ್ ಫೋನ್ ಹಾಕ್ದ. ಅಲ್ಲಿಂದ ಹೋದೆ ಅಂಗಡಿ ನಾನೇ ತೆಗ್ದೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು. ಅಲ್ಲಿಂದ ಮತ್ತೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಬಂದ, ನಿಖಿಲ್ ಜೊತೆ ಮಾತಾಡಿಸ್ದೆ. ಅದಾದಮೇಲೆ ಮತ್ತೆ ಸಿಜನ್ ಬಂದ, ಅವನ ಹತ್ರನೂ ಮಾತಾಡಿಸ್ದೆ. ಅದಾದಮೇಲೆ ಮತ್ತೆ ಅಲ್ಲೇ ಕೂತ್ಕೊಂಡಿದ್ವಿ. ಅಲ್ಲಿಂದ ಮತ್ತೆ ಇನ್ನೊಂದು ಗೌತಮ್ ಸಿಕ್ದ, ಅವನಿಗೂ ಆಯ್ ಅಂದ್ಕೊಂಡು ಮತ್ತೆ ಅಲ್ಲಿಂದ ನೈಸ್ ರೋಡ್ ಹತ್ಕೊಂಡು ಅಲ್ಲಿಂದ ನಾವು ಹೋಗ್ಬೇಕಾಗಿತ್ತು. ಇವತ್ತು ಕಾರ್ ನೋಡೋಕ್ಕೆ, ಕಾರು ಸೆಕೆಂಡ್ಸಲ್ಲಿ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಹೊಸಕೆರೆಹಳ್ಳಿ ಹೋಗಿದ್ವಿ. ಅಲ್ಲೆಲ್ಲ ಹೋಗಿ ಕಾರ್ಗಳು ನೋಡ್ಕೊಂಬಂದ್ವಿ. ಪರವಾಗಿಲ್ಲ, ಕಾರುಗಳು ಚೆನ್ನಾಗಿದ್ದಾವೆ. 2.5 ಲಕ್ಷ ಹೇಳಿದ್ರು. ಚೆನ್ನಾಗಿತ್ತು ಕಾರುಗಳು. ಆದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು. ಅದಕ್ಕೋಸ್ಕರ ಹೋದ್ವಿ. ಅಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೋಟ್ಲಿಗೆ ಬಂದ್ವಿ. ಹೋಟ್ಲಲ್ಲಿ ಮಸ್ತಾಗಿ ಬಾರಿಸಿದ್ವಿ. ಚೆನ್ನಾಗಿ ಬಾರಿಸ್ಕೊಂಡು ಅಲ್ಲಿಂದ ಮತ್ತೆ ಬಂದ್ವಿ ಸೀದಾ ಎಲ್ಲಿಗೆ ಅಂತಂದರೆ ನೈಸ್ ರೋಡಲ್ಲಿ ಜಿ ಅಂದ್ಕೊಂಡು ನಿಖಿಲ್ ಗಾಡಿ ಓಡಿಸ್ತಾ. ಅದಾದಮೇಲೆ ಅಲ್ಲಿಂದ ಅಂಗಡಿಗೆ ಬಂದ್ವಿ. ಮತ್ತೆ ಸುನಿಲ್ ಸಿಕ್ದ, ಅವ್ನ ಗಾಯ ಮತ್ತೆ ಇನ್ನೊಬ್ಬ ಸುನಿಲ್ ಸಿಕ್ದ, ಮತ್ತೆ ಅವ್ನ ಗಾಯ ಮಾಡಿಕೊಂಡು ಅಲ್ಲಿಂದ ಅಂಗಡಿಯಿಂದ ಮತ್ತೆ ಎಲ್ಲಿಗೋದ್ವಿ ಅಂದರೆ ನಾವು ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಹಾಕ್ಸಕ್ಕೆ ಹೋಗಿದ್ವಿ. ಅಲ್ಲಿ ಫುಲ್ ಟೈಮ್ ಗ್ಯಾಸ್ ಹಾಕ್ಸ್ಕೊಂಡು ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ಅಂಗಡಿ ಹತ್ರ ಬಂದು ಅವ್ರನ್ನ ಡ್ರಾಪ್ ಮಾಡಿಕೊಂಡು ಅಲ್ಲಿಂದ ಅವ್ರಿಗೆ ಬಾಯ್ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಸೀದಾ ಬಂದಿದ್ದೆ ನಾನು ಮನೆ ಹತ್ರ ಬಂದ್ಬಿಟ್ಟು ಮತ್ತೆ ನಮ್ಮ ನಾಟನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಪಾಪುದು D3 ತರಬೇಕಾಗಿದೆ. ಅಲ್ಲಿಂದ ತೊಗೊಂಬಂದು ಸೀದಾ ಮನೆಗೆ ಬಂದೆ. ಇವತ್ತು ನಾವು ವ್ಲಾಗ್ ಮುಗಿತು. ಮತ್ತೆ ಸಿಕ್ಕನ ನಾಳೆ.